ಈ ತರಗತಿಯಲ್ಲಿ ನಾನು ಪ್ರಪಂಚದ ಮಾರುತಗಳ ಬಗ್ಗೆ ನಿಮಗೆ ತಿಳಿಸಕ್ಕೆ ಹೊರಟಿದ್ದೀನಿ. So in this class we will be discussing about the winds blowing in our earth. Okay? So there are various kinds of winds. ಹಲವಾರು ವಿಧದ ಮಾರುತಗಳಿದಾವೆ. ಮುಖ್ಯವಾಗಿ 4 ವಿಧದ ಮಾರುತಗಳನ್ನ ನಾವು ನೋಡ್ತೀವಿ. ಮೊದಲನೇ ವಿಧ ಯಾವುದಪ್ಪ ಅಂತಂದ್ರೆ ನಿತ್ಯ ಮಾರುತಗಳು ಅಂತ, ನಿರಂತರ ಮಾರುತಗಳು ಅಂತ ಸಹ ಕರೀತಾರೆ. ಸೊ ದ ಫಸ್ಟ್ ಟೈಪ್ ಈಸ್ ದ ಪ್ಲಾನೆಟರಿ ವಿಂಡ್ಸ್. ಎರಡನೇ ವಿಧ ಸೀಸನಲ್ ವಿಂಡ್ಸ್ ಅಂತ, ಅಂದ್ರೆ ಋತುಕಾಲಿಕ ಮಾರುತಗಳು, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗುವಂತಹ ಮಾರುತಗಳು, ಸೀಸನಲ್ ವಿಂಡ್ಸ್. ಥರ್ಡ್ ಟೈಪ್ ಈಸ್ ದ ಲೋಕಲ್ ವಿಂಡ್ಸ್, ಸ್ಥಳೀಯ ಮಾರುತಗಳು, ಮೂರನೇ ವಿಧ. ನಾಲ್ಕನೇ ವಿಧ ದ ವೇರಿಯಬಲ್ ವಿಂಡ್ಸ್ ಅಂತ, ಆವರ್ತ ಮಾರುತಗಳು. ಮಾರುತಗಳು ಗಾಳಿ ಸ್ಥಿರವಾಗಿದ್ರೆ ಗಾಳಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಚಲಿಸಿದ್ರೆ ಅದನ್ನ ಮಾರುತ ಅಂತ ಕರೀತಾರೆ. ಇಫ್ ದ ಏರ್ ಇಸ್ ಸ್ಟಿಲ್, that one is called as simply air. If the air flows from one place to another, that will be known as the winds. So why does this air flows from one place to another? Because of the difference between temperature and pressure variation. Okay? The temperature between two places varies, the pressure also varies. So the winds always blow from high pressure to low pressure. ಅಧಿಕ ಒತ್ತಡ ಪ್ರದೇಶದಲ್ಲಿ ಗಾಳಿ ಕೆಳಗಡೆ ಇಳಿತಾ ಇರ್ತದೆ, ಕಡಿಮೆ ಒತ್ತಡ ಪ್ರದೇಶದಲ್ಲಿ ಗಾಳಿ ಏನ್ ಮಾಡ್ತದೆ, ಮೇಲಕ್ಕೆ ಹೋಗ್ತಾ ಇರ್ತದೆ. ಕಡಿಮೆ ಒತ್ತಡ ಪ್ರದೇಶ ಅಂತಂದ್ರೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ, ಟೆಂಪರೇಚರ್ ಜಾಸ್ತಿ ಇದೆ, ಇಲ್ಲಿ ಟೆಂಪರೇಚರ್ ಕಡಿಮೆ ಇದೆ, ಇಲ್ಲಿ ಅಧಿಕ ಒತ್ತಡ ಪ್ರದೇಶ. ಟೆಂಪರೇಚರ್ ಜಾಸ್ತಿ ಆದಾಗ ಗಾಳಿ ವಿಕಸನ ಹೊಂದಿ ಹಗುರಾಗಿ ಮೇಲಕ್ಕೆ ಹೋಗ್ತದೆ. ನಂತರ ಅಧಿಕ ಒತ್ತಡದಲ್ಲಿ ಗಾಳಿ ಭಾರವಾಗಿ ತಂಪಾಗಿ ಕೆಳಗಡೆ ಇಳಿತದೆ. ಸೊ ಹೀಗೆ ಇಲ್ಲಿ ಒತ್ತಡದ ವ್ಯತ್ಯಾಸ ಇರೋದ್ರಿಂದ there is a difference between pressure gradient. So the pressure gradient is steeper. pressure gradient ಅಂತ ಒಂದು ಪದ ಬಳಸ್ತಾ ಇದ್ದೀನಿ. ಈಗ ಮತ್ತೆ ಹೇಳಿದ್ದೆ, what do you mean by pressure gradient ಅಂತ ಹೇಳಿದ್ದೆ. If the isobars are very nearer to each other, the pressure gradient will be steeper. Hence, the speed of winds are also higher. ಬೇರೆದು ಸಮಭಾರ ರೇಖೆಗಳು, ಐಸೋಬಾರ್ಸ್. ಸಮಭಾರ ರೇಖೆಗಳು ಹತ್ತತ್ರ ಇದ್ದಾಗ ಈ ಪ್ರದೇಶ ಅಧಿಕ ಒತ್ತಡ ಪ್ರದೇಶ, ಈ ಪ್ರದೇಶ ಕಡಿಮೆ ಒತ್ತಡ ಪ್ರದೇಶ, ಆಗ ಗಾಳಿ ವೇಗವಾಗಿ ಬೀಸ್ತದೆ. ಸೊ ಈ ಪ್ರದೇಶದಲ್ಲಿ ಉಷ್ಣಾಂಶ ತುಂಬಾ ತಂಪಾಗಿರ್ತದೆ, ಈ ಪ್ರದೇಶದಲ್ಲಿ ಉಷ್ಣಾಂಶ ತುಂಬಾ ಬಿಸಿಯಾಗಿರ್ತದೆ. ಹಾಗಾಗಿ ಇದಕ್ಕೆ ತಕ್ಕಂತೆ ಸಮಭಾರ ರೇಖೆಗಳು ಸಹ ಹಂಚಿಕೆ ಆಗಿರ್ತವೆ ತುಂಬಾ ಹತ್ತಿರವಾಗಿ. ಹಾಗಾಗಿ ಗಾಳಿ ಈ ಕಡೆಯಿಂದ ಈ ಕಡೆಗೆ ಸಮಭಾರ ರೇಖೆಗಳಿಗೆ ಲಂಬವಾಗಿ ಯಾವಾಗಲೂ ಸಹ ಗಾಳಿಗಳು ಚಲಿಸ್ತವೆ. ನೆನಪಲ್ಲಿರಲಿ, the winds always blow perpendicular to the isobars. If the isobars are placed together very tightly, the pressure gradient will be steep. Hence the speed of winds are also very high. If the isobars are placed distant apart, ತುಂಬಾ ದೂರ ಇದ್ರೆ ಆವಾಗ ಪ್ರೆಷರ್ ಗ್ರೇಡಿಯಂಟ್ ಏನಿರ್ತದೆ ಅದು ತುಂಬಾ ಶಾಲೋ ಆಗಿರ್ತದೆ. ಶಾಲೋ ಗ್ರೇಡಿಯಂಟ್ ತುಂಬಾ ಕಡಿಮೆ ಇಳಿಜಾರನ್ನ ಹೊಂದಿರ್ತದೆ. ಅಂದ್ರೆ ಈ ಕಡೆಯಿಂದ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸುವಂತಹ ಗಾಳಿಯ ವೇಗ ಕಡಿಮೆ ಇರ್ತದೆ. ಓಕೆ, ಸೊ ಪ್ರೆಷರ್ ಗ್ರೇಡಿಯಂಟ್ is the important factor in determining the speed and direction of any winds. Okay, ಇದನ್ನ ತಿಳ್ಕೊಂಡಾದ್ಮೇಲೆ ನಾವು ಮುಂದಕ್ಕೆ ಹೋಗಬೇಕಾಗ್ತದೆ. ಸೊ ಮೊದಲನೇ ವಿಧ ನೋಡೋಣ ನಾವು. ಮೊದಲನೇ ವಿಧವನ್ನು ನಾವು ನಿರಂತರ ಮಾರುತಗಳು ಅಂತ ಕರಿತೀವಿ. ಸೊ ಹೆಸರಲ್ಲೇ ಇದೆ,
ನಿರಂತರ ಅಂದ್ರೆ ಯಾವಾಗಲೂ ಬೀಸ್ತಾ ಇರುವಂತಹ ಬೀಸ್ತಾ ಇರುತ್ತೆ ಅಂತ. The winds which are always blowing are known as the planetary winds. These are on the planetary level. They blow on the planetary level. ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೀಸ್ತಾ ಇರ್ತವೆ ಒಂದೇ ದಿಕ್ಕಿನಿಂದ. ವರ್ಷದ ಎಲ್ಲಾ ಕಾಲದಲ್ಲೂ ಒಂದೇ ದಿಕ್ಕಿನಿಂದ ಬೀಸ್ತಾ ಇರುತ್ತೆ. ಓಕೆ, ಇನ್ನೊಂದು ಮುಖ್ಯವಾದಂತಹ ಅಂಶ ನೀವು ನೆನಪಲ್ಲಿಟ್ಕೋಬೇಕಾಗಿರೋದು ಗಾಳಿಗಳನ್ನ ನೋಡಿದಾಗ, ಗಾಳಿ ಯಾವ ದಿಕ್ಕಿನಿಂದ ಬೀಸ್ತದೋ ಆ ದಿಕ್ಕಿನಿಂದ ಆ ಗಾಳಿನ ಕರಿತೀವಿ. ಓಕೆ, ದ ವಿಂಡ್ಸ್ ಆರ್ ಆಲ್ವೇಸ್ ನೇಮ್ಡ್ ಫ್ರಮ್ ವಿಚ್ ಡೈರೆಕ್ಷನ್ ಇಟ್ ವಾಸ್ ಬ್ಲೋಯಿಂಗ್. ಓಕೆ, if the wind is blowing from west to east, ಪಶ್ಚಿಮದಿಂದ ಪೂರ್ವದ ಕಡೆಗೆ ಬೀಸ್ತಾ ಇದ್ರೆ, that wind is known as westerly wind. If this was blowing from east to west, this wind is known as ಈಸ್ಟರ್ಲಿ ವಿಂಡ್. ಯಾವ ದಿಕ್ಕಿಂದ ಆರಿಜಿನ್ ಆಗ್ತದೆ, ಯಾವ ದಿಕ್ಕಿನಲ್ಲಿ ಅದು ಉಗಮ ಆಗ್ತದಲ್ಲ ಆ ದಿಕ್ಕಿನ ಹೆಸರನ್ನು ಪೂರ್ವದಿಂದ ಬೀಸ್ತಾ ಇದ್ರೆ ಅದು ಪೂರ್ವದ ಮಾರುತಗಳು, ಪಶ್ಚಿಮದಿಂದ ಬೀಸ್ತಾ ಇದ್ರೆ ಪಶ್ಚಿಮದ ಮಾರುತಗಳು ಅಂತ ಕರೀತಾರೆ. ಓಕೆ, ವೆಸ್ಟರ್ಲಿ, ಈಸ್ಟರ್ಲಿ, ನಾರ್ದರ್ಲಿ, ಸೌದರ್ಲಿ ಈ ತರ ಕರೀತಾರೆ. ಸೊ ಇದು ಸಮಭಾಜಕ ಋತು ಪ್ರದೇಶ. ಇಲ್ಲಿ ನಾವು ಅಧಿಕವಾದ ಒತ್ತಡ ಉಷ್ಣಾಂಶ ಇರೋದ್ರಿಂದ ಈ ಭಾಗದಲ್ಲಿ ಗಾಳಿ ಮೇಲಕ್ಕೆ ಏರ್ತದೆ ಅಂತ ಹೇಳಿದ್ನಲ್ವಾ. ಸೊ ಅಲ್ಲಿಂದ ಈ ಗಾಳಿ ಏನಾಗ್ತದೆ, ಉತ್ತರಕ್ಕೆ ಹೋಗ್ಬೇಕು, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಇದು ನಾರ್ಮಲ್ ಸಿಚುಯೇಷನ್ ಅಲ್ಲಿ, ಅಂದ್ರೆ ಯಾವುದೇ ರೀತಿ ವ್ಯತ್ಯಾಸ ಇಲ್ದಾಗ, ಭೂಮಿ ಸುತ್ತ ಇಲ್ಲ ಅಂತ ಅಂದಾಗ ಈ ರೀತಿ ಮೇಲೆ ಹತ್ತಿದಂತಹ ಗಾಳಿ ಇಲ್ಲಿ ಸಮಭಾಜಕ ಋತು ಪ್ರದೇಶದಲ್ಲಿ ಅಲ್ಲಿಂದ ಉತ್ತರ ಧ್ರುವಕ್ಕೆ ಹೋಗ್ಬೇಕಾಗಿತ್ತು. ಇದನ್ನ ಏನು ಒನ್ ಸೆಲ್ ಮೋಡ್ ಅಂತ ಕರೀತಾರೆ. ಒಂದು ಕೋಶ, ಒಂದೇ ಕೋಶ ಇಲ್ಲಿ ಮೇಲೆ ಇರ್ತದೆ, ಇಲ್ಲಿ ಕೆಳಗಡೆ ಇಳಿತದೆ ಉತ್ತರ ಧ್ರುವದಲ್ಲಿ, ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವದಲ್ಲಿ ಇಳಿತದೆ, ಅಲ್ಲಿಂದ ಮತ್ತೆ ಕೆಳಗಡೆ ಬರ್ತದೆ, ಕೆಳಗಡೆ ಬಂದು ಮತ್ತೆ ಇಲ್ಲೇ ಇರ್ತದೆ. ಸೊ ಇದು ಒಂದು ರೌಂಡ್ ಸರ್ಕಲ್ ರೂಪದಲ್ಲಿ ಚಲಿಸೋದು. ಅಂದ್ರೆ ಪರಿಸ್ಥಿತಿ ಈ ರೀತಿ ಇಲ್ಲ, ಚೇಂಜ್ ಆಗ್ತದೆ. ಭೂಮಿ ಸುತ್ತೋದ್ರಿಂದ ಏನಾಗ್ತಾ ಇದೆ, ಬಿಕಾಸ್ ಆಫ್ ದಿ ರೊಟೇಷನ್ ಆಫ್ ದಿ ಅರ್ತ್, ದಿಸ್ ವಿಂಡ್ ಹಿಯರ್ ಅಟ್ ದ latitudes of 30 to 40 degrees, the wind which blows upward in the equatorial region subsides in the 25 to 35 degree latitudes. So that is why this region is high pressure zone. So ಯಾಕೆ ಗಾಳಿ ಇಲ್ಲಿ ಇಳಿತಾ ಇದೆ, ಈ ಕಡೆಯಿಂದ ಬಂದ ಗಾಳಿ ಈ ಕಡೆ, ಇಲ್ಲಿ ಮೇಲೆ ಏರಿದಂತಹ ಗಾಳಿ ಹೀಗೋಗಿ ಅಲ್ಲಿ ಕೆಳಗಡೆ ಇಳಿತಾ ಇದೆ. ಸೊ ಇದು ನಮ್ಮ ಭೂಮಿ ಮೇಲೆ ಉತ್ತರ ಪಟ್ಟಿಗಳು ಮತ್ತು ಮಾರುತಗಳು ಯಾವ ರೀತಿ ಉಂಟಾಗಿದ್ದಾವೆ ಅಂತ ತೋರಿಸ್ತೇವೆ ವಿಡಿಯೋ. ಓಕೆನಾ, ಅದು ಐಡಿಯಲೈಸ್ಡ್ ಆಗಿ. ಈ ಪಾರ್ಟ್ ಇದೆಯಲ್ಲ, ಇದು ನಾವು ಥಿಯರಿಟಿಕಲ್ ಆಗಿ ಹೇಳ್ತೀವಲ್ಲ, ಸೈದ್ಧಾಂತಿಕವಾಗಿ ಹೇಳ್ಬೇಕಾದ್ರೆ ಈ ರೀತಿ ಇದೆ ಅಂತ ಹೇಳಿ. ಅಂದ್ರೆ ವಾಸ್ತವವಾಗಿ ನಮ್ಮ ಭೂಮಿಯ ಮೇಲೆ ಮಾರುತಗಳು ಈ ರೀತಿ ಬೀಸ್ತಾ ಇದ್ದಾವೆ, ಈ ರೀತಿ ಬೀಸ್ತಾ ಇರೋದನ್ನ ನಾವು ನೋಡ್ತೀವಿ. ನಾವು ಸ್ಟಡಿ ಮಾಡ್ಬೇಕಾಗಿರೋದು ಈ ರೀತಿ. ದಿಸ್ ಇಸ್ ದ ಐಡಿಯಲೈಸ್ಡ್ ಪ್ಯಾಟರ್ನ್ ಆಫ್ winds blowing, the planetary winds blowing on the surface of the surface and the upper layer. So this is the surface layer. ಸರ್ಫೇಸ್ ಮೇಲೆ ಬೀಸ್ತಾ ಇರುವಂತ ಗಾಳಿ ಇದು ಮೇಲೆ ಬೀಸ್ತಾ ಇರುವಂತ ಗಾಳಿ. ಟ್ರೋಪೋಸ್ಪಿಯರ್ ಮೇಲೆ ಬೀಸ್ತಾ ಇರುವಂತ ಗಾಳಿ ಇದು. ಟ್ರೋಪೋಸ್ಪಿಯರ್, ಟ್ರೋಪೋಪಾಸ್ ಇದೆಯಲ್ಲ ಅದ್ರ ಹತ್ರ ಬೀಸ್ತಾ ಇರುವಂತ ಇದು ಭೂಮಿ ಮೇಲೆ ಬೀಸ್ತಾ ಇರುವಂತ ಗಾಳಿ. ಸೊ ಭೂಮಿಯ ಮೇಲೆ ಈ ದಿಕ್ಕಲ್ಲಿ ಬೀಸ್ತಾ ಇದೆ, ಇದು ಭೂಮಿ ಮೇಲೆ ಬೀಸ್ತಾ ಇರುವಂತದ್ದು. ಭೂಮಿ ಮೇಲೆ ಈ ದಿಕ್ಕಿನಿಂದ ಈ ದಿಕ್ಕಿಗೆ ಬೀಸ್ತಾ ಇದೆ. ಆದ್ರೆ ಅದು ಮೇಲಕ್ಕೆ ಹೋದಾಗ ಏನಾಗ್ತದೆ, ಮೇಲೆ ಬಂದಾಗ ಇದ್ರ ಮೇಲ್ಭಾಗದಲ್ಲಿ 15 ಕಿಲೋಮೀಟರ್ ಮೇಲೆ, ಅಂದ್ರೆ ಟ್ರೋಪೋಪಾಸ್ ಇದೆಯಲ್ಲ ಅದ್ರ ಮೇಲೆ ಈ ದಿಕ್ಕಿನಿಂದ ಈ ದಿಕ್ಕಿಗೆ ಬೀಸ್ತಾ ಇದೆ, ಅಂದ್ರೆ ವಿರುದ್ಧ ದಿಕ್ಕಲ್ಲಿ ಬೀಸ್ತಾ ಇದ್ದಾವೆ. ಈ ಕಡೆ ಬೀಸ್ತಾ ಇದ್ವು, ಮೇಲೆ ಹೋದಾಗ ಈ ದಿಕ್ಕಲ್ಲಿ ಬೀಸ್ತಾ ಇದೆ. ಇಲ್ಲಿ ಮೇಲೆ ಏರಿದಂತಹ ಗಾಳಿ ಅದು
ಉತ್ತರಕ್ಕೆ ದಕ್ಷಿಣಕ್ಕೆ ಚಲಿಸ್ತದೆ. ಈ ಭಾಗದಲ್ಲಿ ಕೆಳಗಡೆ ಇಳಿತದೆ, ಕೆಳಗಡೆ ಇಳಿದು ಮತ್ತೆ ಭೂಮಿ ಮೇಲೆ ಈ ದಿಕ್ಕಲ್ಲಿ ಚಲಿಸ್ತದೆ, ಮೇಲಕ್ಕೆ ಏರಿ ಈ ದಿಕ್ಕಲ್ಲಿ ಚಲಿಸ್ತದೆ. ಹಿಂಗೆ ಹೋಗ್ತಾ ಇರ್ತದೆ. ಓಕೆ, ದಿಸ್ ಇಸ್ ಹೌ ದ ವಿಂಡ್ ಬ್ಲೋಸ್, ದ ಪ್ಲಾನೆಟರಿ ವಿಂಡ್ ಬ್ಲೋಸ್. ಭೂಮಿ ತಿರುಗ್ತಾ ಇರೋದ್ರಿಂದ ಈ ರೀತಿ ನಾವು 3 ಕೋಶಗಳು ಕಂಡು ಬರೋದನ್ನ ನೋಡ್ತೀವಿ. 3 ಕೋಶಗಳು. There are 3 cells of the winds. ಫಸ್ಟ್ ಈಗ ಸ್ಟಾರ್ಟ್ ಮಾಡ್ತೀನಿ. ಯಾವುದು ನಿರಂತರ ಮಾರುತಗಳು. ಸೊ ಪ್ಲಾನೆಟರಿ ವಿಂಡ್ಸ್ ಅಲ್ಲಿ ಮೊದಲನೇ ವಿಧ ಡೋಲ್ಡ್ರಮ್ಸ್, ಎರಡನೇ ವಿಧ ರೇಡ್ ವಿಂಡ್ಸ್, ಮೂರನೇ ವಿಧ ವೆಸ್ಟರ್ಲೀಸ್, ನಾಲ್ಕನೇದು ಪೋಲಾರ್ ವಿಂಡ್ಸ್. ಇದನ್ನ ಡೋಲ್ಡ್ರಮ್ ಅಂತಾನೆ ಕರಿಬಹುದು. ಇದನ್ನ ವಾಣಿಜ್ಯ ಮಾರುತಗಳು ಅಂತ ಕರಿಬಹುದು. ಇದು ಪಶ್ಚಿಮ ಮಾರುತಗಳು ಅಥವಾ ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಸಹ ಕರಿಬಹುದು. ಇದು ಪೋಲಾರ್ ವಿಂಡ್ಸ್ ಅಂತಂದ್ರೆ ಧ್ರುವೀಯ ಮಾರುತಗಳು. ದೀಸ್ ಆರ್ ದ ಟೈಪ್ಸ್ ಆಫ್ ಪ್ಲಾನೆಟರಿ ವಿಂಡ್ಸ್. ಸೊ ಮೊದಲನೇದು ಡೋಲ್ಡ್ರಮ್. ಇದನ್ನು ನೋಡೋಣ. These winds are the calm winds blowing on the equatorial region. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬೀಸುವಂತಹ ಶಾಂತವಾದಂತಹ ಗಾಳಿ. ನಿಧಾನವಾಗಿ ಬೀಸ್ತದೆ ಈ ಡೋಲ್ಡ್ರಮ್ ಅಲ್ಲಿ ಬೀಸುವಂತಹ. ಸೊ ಈ ಏರಿಯಾ ಎಲ್ಲಿಂದ ಎಲ್ಲಿಗಿದೆ ಅಂತಂದ್ರೆ 5 ಡಿಗ್ರಿ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ನಡುವೆ ಇದೆ. 0 ಡಿಗ್ರಿ ಇದೆ ಅಂತಂದ್ರೆ 5 ಡಿಗ್ರಿ, ಅಲ್ಲಿಂದ ಕೆಳಕ್ಕೆ 5 ಡಿಗ್ರಿ. ಈ ಮಧ್ಯದಲ್ಲಿರುವಂತಹ ಪ್ರದೇಶವನ್ನು ನಾವು ಡೋಲ್ಡ್ರಮ್ ಅಂತ ಕರಿತೀವಿ. ಇಲ್ಲಿ ಗಾಳಿ ಯಾವ ಕಡೆನೂ ಬೀಸಲ್ಲ, ಬರೀ ಮೇಲಕ್ಕೆ ಮಾತ್ರ ಚಲಿಸ್ತಾ ಇದೆ. ಆ ವಿಡಿಯೋದಲ್ಲಿ ತೋರಿಸ್ತಾನೆ ನಾನು ಮೇಲಕ್ಕೆ ಚಲಿಸೋದು. ಸೊ ಸಮಭಾಜಕ ವೃತ್ತ ಪ್ರದೇಶ ಅಲ್ಲಿ ಈ ಕಡೆಯಿಂದ ಬಂದಂತಹ ಗಾಳಿ ಮೇಲಕ್ಕೆ ಇರ್ತದೆ, ಈ ಕಡೆಯಿಂದ ಬಂದಂತಹ ಗಾಳಿ ಎರಡು ಸೇರಿ ಮೇಲಕ್ಕೆ ಏರ್ತದೆ. ಸೊ ಅದಕ್ಕೋಸ್ಕರ ಈ ಪ್ರದೇಶವನ್ನ ITCZ ಅಂತನೂ ಸಹ ಕರೀತಾರೆ ಅಂತ ಹೇಳಿದೆ ಲಾಸ್ಟ್ ಕ್ಲಾಸ್. ಸೊ ದಿಸ್ ಇಸ್ ದ ಝೋನ್ ಆಫ್ intertropical convergence zone. The winds which are blowing from the northern hemisphere and the southern hemisphere, that is the trade winds, they converge in this region and blow vertically, okay, vertically upwards. That is why there are no winds are seen in this region. Okay, these are the calm winds. In the late afternoon, there will be thick cloud formation on the sky, and there will be thunderstorms in the evening. So second ಯಾವ್ದಪ್ಪ ಅಂದ್ರೆ ಎರಡನೇದು ಟ್ರೇಡ್ ವಿಂಡ್ಸ್. ಸೊ ಇದರಲ್ಲಿ ಇದು ಸಮಭಾಜಕ ವೃತ್ತ. ಸೊ ಇಲ್ಲಿಂದ ಇಲ್ಲಿಗೆ ಗಾಳಿ ಬೀಸ್ತದೆ. 30 ಡಿಗ್ರಿ ಅಕ್ಷಾಂಶದಿಂದ 5 ಡಿಗ್ರಿ ಅಕ್ಷಾಂಶದವರೆಗೆ ಬೀಸುವಂತಹ ಗಾಳಿಯನ್ನು ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ. ಸೊ ಇದ್ರ ಡೈರೆಕ್ಷನ್ ನೆನಪಲ್ಲಿ ಇರಲಿ ನಿಮಗೆ, ಸರಿಯಾಗಿ ಗಮನ ಬಿಟ್ಟು ನೋಡ್ಕೊಳ್ಳಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ನಾನು ಬರಿತಾ ಇದ್ದೀನಿ. ಸೊ ಇದು ಎರಡನೇದು ವಾಣಿಜ್ಯ ಮಾರುತಗಳು. ಸೊ 30 ಡಿಗ್ರಿ ಅಕ್ಷಾಂಶದಿಂದ 5 ಡಿಗ್ರಿ ಅಕ್ಷಾಂಶ ಉತ್ತರ ಮತ್ತು ದಕ್ಷಿಣಾರ್ಧಗೋಳ ಎರಡರಲ್ಲೂ ಬೀಸುವಂತಹ ಗಾಳಿಗಳನ್ನು ನಾವು ವಾಣಿಜ್ಯ ಮಾರುತಗಳು ಅಂತ ಕರೀತೀವಿ. The winds which blow between 30 degree to 5 degree in both the hemispheres are known as trade winds. ಇವು ಇದೇ ದಿಕ್ಕಿನಿಂದ ಬೀಸ್ತವೆ. ಈ ದಿಕ್ಕು ಉತ್ತರಾರ್ಧಗೋಳದಲ್ಲಿ ಯಾವ ದಿಕ್ಕಿಂದ? ಉತ್ತರಾರ್ಧಗೋಳ, in the northern hemisphere they blow from northeast to southwest. ದಕ್ಷಿಣಾರ್ಧಗೋಳದಲ್ಲಿ ಸೌತ್ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಕಡೆಗೆ ಬೀಸ್ತವೆ. ಸೊ ಉತ್ತರಾರ್ಧಗೋಳದಲ್ಲಿ ಇವು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವೆ. ದಕ್ಷಿಣಾರ್ಧಗೋಳದಲ್ಲಿ ವಾಣಿಜ್ಯ ಮಾರುತಗಳು ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸ್ತವೆ. ಸೊ ಇದು ಕಡಿಮೆ ಒತ್ತಡ ಪಟ್ಟಿ, ಇದು ಅಧಿಕ ಒತ್ತಡ ಪ್ರದೇಶ. ಹಾಗಾಗಿ ಅಧಿಕ ಒತ್ತಡ ಪ್ರದೇಶದಿಂದ ಗಾಳಿ ಕಡಿಮೆ ಒತ್ತಡ ಪ್ರದೇಶ ಕಡೆಗೆ ಬೀಸ್ತಾ ಇರ್ತದೆ.
ಸೊ ಅದು ಹಿಂಗಿದ್ರೆ ಹಿಂಗ್ ಬೀಸ್ಬೇಕಿತ್ತು ಅಲ್ವಾ. ಸೊ ಇದು ಅಧಿಕ ಒತ್ತಡ ಪ್ರದೇಶ, ಇದು ಕಡಿಮೆ ಒತ್ತಡ ಪ್ರದೇಶ. ಸ್ಟ್ರೈಟ್ ಆಗಿ ಬೀಸ್ಬೇಕಿತ್ತು, ಆದ್ರೆ ಹಿಂಗೆ ಯಾಕೆ ಬೀಸ್ತಾ ಇದ್ದಾವೆ? ವೈ the trade winds or the planetary winds change their direction, or for any winds that for that matter. Coriolis force, Coriolis ಶಕ್ತಿ ಅಂತ. ಆ ಶಕ್ತಿ ಉತ್ತರಾರ್ಧಗೋಳದಲ್ಲಿ ಗಾಳಿಗಳು ತಮ್ಮ ಬಲಕ್ಕೆ, ದಕ್ಷಿಣಾರ್ಧಗೋಳದಲ್ಲಿ ಗಾಳಿ ತನ್ನ ಎಡಕ್ಕೆ ದಿಕ್ಕನ್ನ ಬದಲಾಯಿಸುವಂತೆ ಮಾಡುತ್ತದೆ. So the winds in the northern hemisphere always change their direction towards their right, whereas it is opposite in the southern hemisphere. Okay. This law is known as Ferrel law. ಫೆರೆಲ್ಲನ ನಿಯಮ. ಫೆರೆಲ್ಲನ ಹಿಡಿದ್ರಿಂದ ಇದನ್ನು ಫೆರೆಲ್ಲನ ನಿಯಮ ಅಂತ ಕರೀತಾರೆ. ಕನ್ನಡದಲ್ಲಿ ಇದಕ್ಕೆ ಬೇರೆ ಅರ್ಥ ಕೊಡ್ಲಿಕ್ಕೆ ಆಗಲ್ಲ. ಯಾಕೆ ದಿಕ್ಕನ್ನ ಚೇಂಜ್ ಮಾಡ್ತವೆ? ಕೋರಿಯಾಲಿಸ್ ಶಕ್ತಿಯಿಂದ ಚೇಂಜ್ ಮಾಡ್ತವೆ. ಕೋರಿಯಾಲಿಸ್ ಶಕ್ತಿ ಅಂದ್ರೆ ಏನು? ಇದು ಉತ್ತರ ಧ್ರುವ. ಸೊ ಉತ್ತರ ಧ್ರುವದಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಹೇಳೋಣ. ದಿಸ್ ಇಸ್ ಎ ಪಾಯಿಂಟ್. ಇದು ಸಮಭಾಜಕ ವೃತ್ತದಲ್ಲಿ ಬಿ ಪಾಯಿಂಟ್ ಇದೆ. ಎರಡು ಪ್ರದೇಶ ಈ ಅಕ್ಷದ ಸುತ್ತ ಸುತ್ತಾ ಇದ್ದಾವೆ, ಮುಂದೆ ಹಿಂಗೆ ಈ ಕಡೆ. ಈ ಭಾಗದಲ್ಲಿರುವಂತಹ ಪ್ರದೇಶ ತುಂಬಾ ವೇಗವಾಗಿ ಸುತ್ತದೆ ಈ ಭಾಗಕ್ಕೋಸ್ಕರ. ಈ ಭಾಗ ತುಂಬಾ ನಿಧಾನವಾಗಿ ಸುತ್ತದೆ. ಅದು ಎ ಪಾಯಿಂಟ್ ಇದೆಯಲ್ಲ, ಅದು ಇಲ್ಲಿ ತುಂಬಾ ನಿಧಾನ. ಇಲ್ಲಿಂದ ಇಲ್ಲಿ ಮತ್ತೆ ಬರ್ಲಿಕ್ಕೆ ತುಂಬಾ 24 ಗಂಟೆನೇ ತಗುತ್ತದೆ ಅಲ್ವಾ. ಎರಡು ಈ ಭಾಗಕ್ಕೆ ಮತ್ತೆ ಬರ್ಲಿಕ್ಕೆ 24 ಗಂಟೆ ತಗುತ್ತದೆ. ಆದ್ರೆ ಕ್ರಮಿಸುವ ದೂರ ಜಾಸ್ತಿ ಇದೆ. ಇದು ಬಿ ಪಾಯಿಂಟ್ ಜಾಸ್ತಿ ದೂರ ಪ್ರದೇಶದವರೆಗೂ ಹೋಗ್ಬಿಟ್ಟು ಹೋಗುದು. ಈ ಪ್ರದೇಶ ತುಂಬಾ ಕಡಿಮೆ ದೂರ ಕ್ರಮಿಸ್ತದೆ ಇದೇ ಟೈಮ್, ಅಂದ್ರೆ ಇದರ ವೇಗ ತುಂಬಾ ಕಡಿಮೆ. ಸೊ ಇದನ್ನ ಒಂದು ಡಿಸ್ಕ್ ಅಂತ ಕರ್ಕೊಳ್ಳೋಣ. ಸೊ ದಿಸ್ ಇಸ್ ದ ಈಕ್ವೇಟರ್ ಡಿಸ್ಕ್. ಇಲ್ಲೊಂದು ಡಿಸ್ಕ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ದಿಸ್ ಡಿಸ್ಕ್ ಈಸ್ ಸ್ಮಾಲರ್ ದೆನ್ ದ ಈಕ್ವೇಟರ್ ಡಿಸ್ಕ್. ಈ ಡಿಸ್ಕ್ ಹೋಲಿಸಿದ್ರೆ ಈ ಡಿಸ್ಕ್ ನ ಪ್ರಮಾಣ ಗಾತ್ರ ತುಂಬಾ ಕಡಿಮೆ. ಹಾಗಾಗಿ ಈ ಡಿಸ್ಕ್ ಸುತ್ತಾ ಇರುವಂತಹ ವೇಗ ತುಂಬಾ ಕಡಿಮೆ. ಯಾವ ಡಿಸ್ಕ್ ಹೋಲಿಸಿದ್ರೆ ಸಮಭಾಜಕ ವೃತ್ತ ಡಿಸ್ಕ್ ಹೋಲಿಸಿದ್ರೆ, ತಟ್ಟೆಗೆ ಹೋಲಿಸಿದ್ರೆ. ತಟ್ಟೆ ಅಂತ the disk near the equator is larger than the disk near the higher latitude areas. ಸೈಕಲ್ ಚಕ್ರ ಇದೆ ಅಂತ ಇಟ್ಕೊಳ್ಳೋಣ. ಸೈಕಲ್ ಚಕ್ರದಲ್ಲಿ ಈ ಭಾಗ ಇದು ಮಧ್ಯಭಾಗ. ಸೊ ಇಲ್ಲಿ ಒಂದೇನಾದ್ರು ಇಟ್ಟು ಇಲ್ಲೇನಾದ್ರು ಇಟ್ಟು ನೋಡಿದಾಗ ಇದು ತುಂಬಾ ಜೋರಾಗಿ ಸುತ್ತಾ ಇರ್ತದೆ ಇದಕ್ಕಿಂತ ಅಲ್ವಾ. ಕರೆಕ್ಟ್ ತಾನೆ? ಈ ಭಾಗ ತುಂಬಾ ನಿಧಾನ ಸುತ್ತದೆ, ಈ ಭಾಗ ಜೋರಾಗಿ ಸುತ್ತದೆ. ಸೊ ನಾವು ಕೇಂದ್ರದಿಂದ ದೂರಕ್ಕೆ ಹೋದಂತೆ ಅದರ ವೇಗ ಜಾಸ್ತಿ ಆಗ್ತದೆ, ಪ್ರದೇಶ ಸುತ್ತುವಂತಹ ವೇಗ ಜಾಸ್ತಿ ಆಗ್ತದೆ. ಹಾಗಾಗಿ ಸಮಭಾಜಕ ವೃತ್ತ ಪ್ರದೇಶ ಏನಿದೆ, ಆ ಪ್ರದೇಶದ ಮೇಲೆ ನಾವು ಯಾವುದೇ ಬಿಂದು ಯಾವುದೇ ವಸ್ತು ಇರಲಿ ಅದು ವೇಗವಾಗಿ ಸುತ್ತುತ್ತದೆ. ಅದೇ ನಾವು ಧ್ರುವ ಪ್ರದೇಶಗಳ ಕಡೆಗೆ ಹತ್ರ ಹೋದಂತೆ ಅದರ ವೇಗ ಕಡಿಮೆ ಆಗ್ತದೆ. ಇದು ಪಾಯಿಂಟ್. ಸೊ ನಾವು ಇಲ್ಲಿಂದ ಬಿ ಪ್ರದೇಶದಿಂದ ಎ ಪ್ರದೇಶಕ್ಕೆ ಒಂದು ಬಾಲನ್ನ ಎಸ್ತೀವಿ ಅಂತ ಇಟ್ಕೊಳ್ಳೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದೇನಾಗ್ತದೆ, ಎಸ್ದಾಗ ಇದ್ರ ವೇಗ ಜಾಸ್ತಿ ಇರ್ತದೆ, ಅಲ್ಲಿ ಮೇಲಕ್ಕೆ ಹೋದಂತೆ ಅದರ ವೇಗ ಕಡಿಮೆ ಆಗಿರ್ತದೆ. ಸೊ ಹಾಗಾಗಿ ಉತ್ತರಾರ್ಧಗೋಳದಲ್ಲಿ ಇದು ತುಂಬಾ ಮುಂದಕ್ಕೆ ಹೋಗಿರ್ತದೆ. ಎಷ್ಟಾದ್ಮೇಲೆ ಇದು ತುಂಬಾ ನಿಧಾನವಾಗಿ ಬರ್ತಾ ಇರ್ತದೆ. ಓಕೆ, ಸೊ ಅದೇ ವೇಗವನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ನಾವು ಇದು ಬಲಭಾಗಕ್ಕೆ ಚಲಿಸ್ತಂತೆ ಕಾಣಿಸ್ತದೆ. ಯಾಕಂದ್ರೆ ಇದು ಮುಂದಕ್ಕೆ ಹೋಗಿರ್ತದೆ, ಈ ಪ್ರದೇಶ ಇನ್ನು ಬಂದಿರಲ್ಲ. ಆ ಪ್ರದೇಶ ಇಲ್ಲಿಂದ ಎಲ್ಲಿಗೆ ಎಸ್ದಾಗ ಇನ್ನು ಬಂದಿರಲ್ಲ. ಸೊ ಹಾಗಾಗಿ ಇದು ಇಲ್ಲೇ ಇರ್ತದೆ. ಹಾಗಾಗಿ ಇದು ತಮ್ಮ ದಿಕ್ಕನ್ನ ಬದಲಾಯಿಸ್ತದೆ. ನಾವು ದಕ್ಷಿಣ ಅರ್ಧಗೋಳಕ್ಕೆ ಇದನ್ನೇ ಉದಾಹರಣೆ ಕೊಟ್ಕೋಬಹುದು. ದಕ್ಷಿಣ ಅರ್ಧಗೋಳದಲ್ಲಿ ಅದು ತಮ್ಮ ದಿಕ್ಕನ್ನ ಈ ಕಡೆಯಿಂದ ಈ ಕಡೆಗೆ ಬದಲಾಯಿಸ್ತದೆ. ಸೊ ಯಾವ ಕಡೆ ಚಲಿಸ್ತಿದೋ ತನ್ನ ಬಲಕ್ಕೆ, ಇದು ಈ ಕಡೆ ಚಲಿಸ್ತಾ ಇದೆ ಅಂತಂದ್ರೆ ಅದರ ದಿಕ್ಕು ತನ್ನ ಬಲಕ್ಕೆ ವರ್ಸ್ ದ ರೈಟ್. ಓಕೆನಾ? ಸೊ ಈ ಪ್ರದೇಶ ಇನ್ನ ಬಂದಿಲ್ಲ, ಆ ಪ್ರದೇಶಕ್ಕಿಂತ ಮುಂದೆ ಬಾಲ್ ಬೀಳ್ತದೆ.
ಸೊ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಕೋರಿಯಾಲಿಸ್ ಶಕ್ತಿ ಜಾಸ್ತಿ ಇರ್ತದೆ. ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ಕೋರಿಯಾಲಿಸ್ ಶಕ್ತಿ ಏನಾಗ್ತದೆ, ಕಡಿಮೆ ಆಗುತ್ತೆ. The intensity of the Coriolis force is higher near the equator, whereas as we go towards the poles, that intensity will decrease. The Coriolis force will decrease, whereas it is zero near the equator and poles. ಸಮಭಾಜಕ ವೃತ್ತ ಪ್ರದೇಶ ಮತ್ತು ಧ್ರುವಗಳಲ್ಲಿ ಈ ಫೋರ್ಸ್ ತುಂಬಾ ಝೀರೋ ಇರ್ತದೆ. There is no Coriolis force in the equator and in the poles. ಸರಿ, ಈ ದಿಕ್ಕಿಂದ ಈ ದಿಕ್ಕಿಗೆ ಯಾಕೆ ಬೀಸ್ತದೆ? ಸೊ ಸ್ಟ್ರೈಟ್ ಆಗಿ ಬೀಸ್ಬೇಕಿತ್ತು, ತಮ್ಮ ಬಲಕ್ಕೆ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟ್ರೈಟ್ ಆಗಿ ಬೀಸ್ಬೇಕಿತ್ತು, ಇಲ್ಲಿ ತಮ್ಮ ಎಡಕ್ಕೆ ಚೇಂಜ್ ಮಾಡಿದೆ. ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡಕ್ಕೆ ಚೇಂಜ್ ಮಾಡ್ತಾವೆ ಅಂತ ಹೇಳಿದೆ, ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲಕ್ಕೆ. ಸೊ ಈ ಕಡೆಯಿಂದ ಈ ಕಡೆ ಬೀಸವು ತಮ್ಮ ಬಲಕ್ಕೆ. ಓಕೆ, ತಮ್ಮ ಬಲಕ್ಕೆ ಅಂದ್ರೆ ಈ ದಿಕ್ಕಿಗೆ ಚೇಂಜ್ ಆಗಿದೆ. ನೆಕ್ಸ್ಟ್ ಬರ್ತದಲ್ಲ ಪ್ರತಿ ವಾಣಿಜ್ಯ ಮಾರುತ ಅಥವಾ ಪಶ್ಚಿಮ ಮಾರುತಗಳು, ಅವು ಈ ಕಡೆಯಿಂದ ಈ ಕಡೆಗೆ ಬೀಸ್ತಾರೆ. ಸೊ ಇದು ದಿಕ್ಕರ ಆಧಾರದ ಮೇಲೆ ಈ ಉತ್ತರಾರ್ಧಗೋಳದಲ್ಲಿ ಇವನ್ನ ನಾರ್ತ್ ಈಸ್ಟ್ ಟ್ರೇಡ್ಸ್ ಅಂತ ಕರಿತೀವಿ. ದಕ್ಷಿಣಾರ್ಧಗೋಳದಲ್ಲಿ ಏನಂತ ಕರಿಬಹುದು, ಸೌತ್ ಈಸ್ಟ್ ಟ್ರೇಡ್ಸ್ ಅಂತ ಕರಿತೀವಿ. ಸೊ ಹ್ಯಾಡ್ಲಿ ಸೆಲ್ ನಿರ್ಮಾಣ ಆಗ್ತದೆ ಅಂತ ಹೇಳಿದೆ ನಾನು. ಸೊ there is a cell where in the equatorial region the air rises. In this region it subsides. So this flow towards this zone, there is a circular motion both in the northern hemisphere and southern hemisphere. This cell is known as Hadley cell. ಏನಂತ ಕರೀತಾರೆ, ಹ್ಯಾಡ್ಲಿ ಅನ್ನೋ ಇದನ್ನ ಹೇಳಿದ್ರಿಂದ ಇದನ್ನ ಹ್ಯಾಡ್ಲಿ ಕೋಶ ಅಂತ ಹೇಳ್ಬೋದು. ಸೊ ಇವು ಮೇಲಕ್ಕೆ ಹೋಗ್ತವೆ. ಮೇಲ್ಭಾಗದಲ್ಲಿ ಅಂದ್ರೆ ಪರಿವರ್ತನಾ ಮಂಡಲದ ಮೇಲ್ಭಾಗದಲ್ಲಿ ಆಪೋಸಿಟ್ ದಿಕ್ಕಲ್ಲಿ ಚಲಿಸ್ತವೆ. ಆಪೋಸಿಟ್ ದಿಕ್ಕಲ್ಲಿ ಚಲಿಸ್ಬಿಟ್ಟು ಕೆಳಕ್ಕೆ ಇಳಿತವೆ, ಮತ್ತೆ ಈ ರೀತಿ ಬರ್ತವೆ. ಹಿಂಗೆ ರೌಂಡ್ ಆಗಿ ಚಲಿಸೋದ್ರಿಂದ ನಾವು ಹ್ಯಾಡ್ಲಿ ಕೋಶ ಅಂತ ಕರಿತೀವಿ. ಇದು ಈ ಸೆಲ್ ಇದೆಯಲ್ಲ, ಇಲ್ಲಿ ದಿಸ್ ಸೆಲ್ both in the northern hemisphere and the southern hemisphere is known as Hadley cell. Okay, so ಕೆಳಭಾಗದಲ್ಲಿ ಚಲಿಸ್ಬಿಟ್ಟು ಮೇಲಕ್ಕೇರಿ ಮತ್ತೆ ಮೇಲ್ಭಾಗದಲ್ಲಿ ವಿರುದ್ಧ ದಿಕ್ಕಲ್ಲಿ ಚಲಿಸಿ ಮತ್ತೆ ಕೆಳಗಡೆ ಇದ್ರ ಸರ್ಕಲ್ ರೂಪದಲ್ಲಿ ಚಲಿಸ್ತಾ ಇರ್ತದೆ. ಅದನ್ನ ಹ್ಯಾಡ್ಲಿ ಸೆಲ್ ಅಂತ. ಹ್ಯಾಡ್ಲಿ ಸೆಲ್ ನ ಉತ್ತರಕ್ಕೆ ಇನ್ನೊಂದು ಸೆಲ್ ಇದೆ. ಇಲ್ಲಿ ಕೆಳಗಡೆ ಹಿಡಿದಂತಹ ಗಾಳಿ ಹಿಂಗ್ ಚಲಿಸ್ಬಿಟ್ಟು ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ಇದು ಈ ರೀತಿ ಸರ್ಕ್ಯುಲರ್ ಮೋಷನ್ ಬರ್ತದೆ. ಅದನ್ನ ನಾವು ಫೆರಲ್ ಸೆಲ್ ಅಂತ ಕರಿತೀವಿ. ದಟ್ ಸೆಲ್ ವೇರ್ ಏರ್ ಫ್ರಮ್ ದ ಸಬ್ಟ್ರಾಪಿಕಲ್ ಹೈಟ್ ಟು subpolar low, that air rises there and again it turns back to the subtropical highs. So there is a circular motion of air between 40 to 70 degree in the both the hemisphere. That cell is known as Ferrel cell. Whereas between 5 degree to 50 degree circularly towards the upper atmosphere and the lower atmosphere, that cell is known as Hadley cell. ಸಮಭಾಜಕ ವೃತ್ತ. ಇಲ್ಲಿ ಮೇಲಕ್ಕೆ ಏರಿದಂತಹ ಗಾಳಿ ಧ್ರುವದ ಕಡೆಗೆ ಹೋಗ್ಬೇಕಿತ್ತು, ಆದ್ರೆ ಇಲ್ಲಿ ಕೆಳಗಡೆ ಇಳಿತದೆ, ಯಾಕೆ ಅಂತ ನನ್ನ ಪ್ರಶ್ನೆ. ಓಕೆ, ಸೊ ಮೇಲಕ್ಕೆ ಏರಿದಾಗ ಇದು ಬಿಸಿಯಾಗಿತ್ತು ಗಾಳಿ. ಸೊ ದಿಸ್ ವಾಸ್ ದ ಹಾಟ್ ಏರ್ ವೆನ್ ಇಟ್ ಫ್ಲೋಸ್ ಟುವರ್ಡ್ಸ್ ಅಪ್ವರ್ಡ್. ಸೊ ಆಸ್ ಇಟ್ ಫ್ಲೋ ಟುವರ್ಡ್ಸ್ ದ poles, this is the north pole, this is the south pole. As it flows towards the pole, it becomes colder. So when the air becomes colder, it becomes heavier. ಉತ್ತರಕ್ಕೆ ಚಲಿಸ್ತಾ ಹೋದಂತೆ ಅದು ತಂಪಾಗ್ತಾ ಹೋಗ್ತದೆ. ತಂಪಾದಾಗ ಏನಾಗ್ತದೆ, ಅದು ಭಾರ ಆಗ್ತದೆ. ಸೊ ಭಾರವಾದಂತಹ ಗಾಳಿ ಏನಾಗಬೇಕು, ಕೆಳಗಡೆ ಇಳಿಬೇಕು. ಇದೊಂದು ಕಾರಣ. ದಿಸ್ ಇಸ್ ಒನ್ ರೀಸನ್. Second reason is, as we go from equator to polar region, the Coriolis force also declines. So ಆ ಶಕ್ತಿ ನಾವು ಸಮಭಾಜಕ ವೃತ್ತ ಕಡೆಯಿಂದ ಧ್ರುವಗಳ ಕಡೆಗೆ ಹೋದಂತೆ ಕಡಿಮೆ ಆಗ್ತದೆ. ಸೊ ಹಾಗಾಗಿ
ಏನಾಗ್ತದೆ, ಇಲ್ಲಿ ಬರೋಷ್ಟರಲ್ಲಿ ಅಂದ್ರೆ 30 ರಿಂದ 40 ಡಿಗ್ರಿ ಅಕ್ಷಾಂಶಗಳ ನಡುವೆ ಬರೋಷ್ಟರಲ್ಲಿ ಅದು ಡಿಫ್ಲೆಕ್ಟ್ ಆಗ್ತದೆ. ಎಲ್ಲಿಂದ ಯಾವ ಕಡೆಗೆ ಉತ್ತರಾರ್ಧಗೋಳದಲ್ಲಿ ಹೆಚ್ಚು ಕಡಿಮೆ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸೋ ತರ ಡಿಫ್ಲೆಕ್ಟ್ ಆಗಿದೆ. ಸಮಭಾಜಕ ವೃತ್ತ ಅಂದ್ರೆ ಈ ಕಡೆಯಿಂದ ಈ ಕಡೆ ಹೋದಾಗ ತಮ್ಮ ಬಲಕ್ಕೆ ಚೇಂಜ್ ಮಾಡ್ಬೇಕಿದ್ದಾಗ ಬಲಕ್ಕೆ ಚೇಂಜ್ ಮಾಡ್ತಾ ಇಲ್ಲಿ ಕೊರಿಯಲ್ಲಿ ಶಕ್ತಿ ಹೆಚ್ಚಾದಂತೆ ಇಲ್ಲಿ 30 ರಿಂದ 40 ಡಿಗ್ರಿ ಅಕ್ಷಾಂಶಗಳ ನಡುವೆ ಇದು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸ್ತಾರೆ. ಈ ರೀತಿ ಚಲಿಸ್ತಾರೆ. ಹಾಗಾಗಿ ಏನಾಗ್ತದೆ, ಮೇಲಕ್ಕೆ ಹೋಗಲ್ಲ, ಧ್ರುವಗಳ ಕಡೆಗೆ ಹೋಗಲ್ಲ. ಸೊ ಅಲ್ಲೋಗಲ್ಲ, ಇಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸ್ತಾರೆ. ಹಾಗಾಗಿ ಇಲ್ಲಿ ಗಾಳಿಯ ಪ್ರಮಾಣ ಜಾಸ್ತಿ ಆಗ್ತದೆ. ಈ ಕಡೆಯಿಂದ ಬಂದಂತಹ ಗಾಳಿ ಎಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟು ಹೆಚ್ಚಿನ ಪ್ರಮಾಣದ ಗಾಳಿ ಆಗ್ತದೆ. As the wind blows from equator towards the pole, the Coriolis force deflects the air so much that the air flows from west to east on the 30 to 40 degree latitudes. Because of this, the air got accumulated in the upper atmosphere. So upper atmosphere ಅಲ್ಲಿ ಗಾಳಿ ಏನು ಶೇಖರಣೆ ಆಗೋದ್ರಿಂದ ಅದು ಭಾರ ಆಗ್ತದೆ, ಅಲ್ಲಿಂದ ಅದು ಕೆಳಗಡೆ ಇಳಿಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಇದು ಅಧಿಕ ಒತ್ತಡ ಪಟ್ಟು ಕೆಳಗಡೆ ಇಳಿದಂತಹ ಗಾಳಿ ಈ ಕಡೆಗೆ ಮತ್ತೆ ಈ ಕಡೆಗೆ ಚಲಿಸ್ತದೆ. ಈ ಕಡೆ ಚಲಿಸೋದನ್ನ ನಾವು ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಈ ಕಡೆಗೆ ಚಲಿಸೋದನ್ನ ಪ್ರತಿ ವಾಣಿಜ್ಯ ಮಾರುತ. ಸೊ ಕೆಳಗಡೆ ಇಳಿಯುವಂತಹ ಗಾಳಿ ಇಲ್ಲಿ 30 ರಿಂದ 40 ಅಕ್ಷಾಂಶಗಳ ನಡುವೆ ಕೆಳಗಡೆ ಇಳಿದಂತಹ ಅಕ್ಷಾಂಶಗಳನ್ನ ಈಗಾಗಲೇ ಹೇಳಿದಂಗೆ ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ ಅಂತ ಹೇಳಿದ್ರು. Thus the air is subsiding, so there is no air flow. ಅಂದ್ರೆ ಗಾಳಿ ಮೇಲಿಂದ ಕೆಳಗಡೆ ಇಳಿತಾ ಇದೆ, ಭೂಮಿಯ ಮೇಲೆ ಯಾವುದೇ ರೀತಿ ಗಾಳಿ ಆ ಕಡೆ ಈ ಕಡೆ ಬೀಸಿಲ್ಲ, ಕೆಳಗಡೆ ಇಳಿತಾ ಇದೆ. ಹಾಗಾಗಿ ದಟ್ ರೀಜನ್ಸ್ ಆರ್ ಕಾಮ್ ಝೋನ್ಸ್, ತುಂಬಾ ಶಾಂತವಾದ ಗಾಳಿಯಿಂದ ಹೊಂದಿರ್ತದೆ, ಗಾಳಿ ಆ ಕಡೆ ಈ ಕಡೆ ಬೀಸಲ್ಲ. ಸೊ ನೆಕ್ಸ್ಟ್ ಒನ್ ವೆಸ್ಟರ್ಲೀಸ್, ಪಶ್ಚಿಮ ಮಾರುತಗಳು ಅಥವಾ ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಸಹ ಕರೀಬಹುದು. 30 ರಿಂದ 60 ಡಿಗ್ರಿ ಅಕ್ಷಾಂಶಗಳ ನಡುವೆ ಬೀಸ್ತದೆ. ಇದು ನೆನಪಲ್ಲಿ 30 ಡಿಗ್ರಿ ನಾರ್ತ್, 60 ಡಿಗ್ರಿ ನಾರ್ತ್, 60 ಡಿಗ್ರಿ ಸೌತ್. ಇಲ್ಲಿ ಉತ್ತರಾರ್ಧಗೋಳದಲ್ಲಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಬೀಸ್ತಾ ಇದೆ? ಸೌತ್ ವೆಸ್ಟರ್ನ್ ಟು ನಾರ್ತ್ ಈಸ್ಟರ್ನ್ ಸರ್. ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್. ಈ ಕಡೆಯಿಂದ ಈ ಕಡೆಗೆ ಬೀಸ್ತಾ ಇದೆ. ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಇಂದ ಈಶಾನ್ಯದ ಕಡೆಗೆ ಬೀಸ್ತಾ ಇದೆ. ದಕ್ಷಿಣಾರ್ಧಗೋಳದಲ್ಲಿ ಅದರ ಆಪೋಸಿಟ್ ಸರ್, ನಾರ್ತ್ ವೆಸ್ಟ್ ಟು ಸೌತ್ ಈಸ್ಟ್ ಸರ್. ಸೊ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ದಕ್ಷಿಣಾರ್ಧಗೋಳ. ಉತ್ತರಾರ್ಧಗೋಳದಲ್ಲಿ ಇವುಗಳ ದಿಕ್ಕು ಮತ್ತು ವೇಗ ಅಷ್ಟೊಂದು ನಂಬಿಕಾರ್ಹವಾಗಿಲ್ಲ. ಸೊ ಇಟ್ ವೇರೀಸ್ in intensity and direction in the northern hemisphere, whereas it is persistent in the southern hemisphere. Why? ಯಾಕೆ ಉತ್ತರಾರ್ಧಗೋಳದಲ್ಲಿ ಇವು ದಿಕ್ಕು ಮತ್ತು ವೇಗ ವ್ಯತ್ಯಾಸ ಆಗ್ತದೆ, ಅದೇ ದಕ್ಷಿಣಾರ್ಧಗೋಳದಲ್ಲಿ 30 ರಿಂದ 60 ಡಿಗ್ರಿ ಅಕ್ಷಾಂಶಗಳ ನಡುವೆ ಇವು ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಬೀಸ್ತವೆ. ಯಾಕೆ? ಪ್ರಪಂಚದ ನಕ್ಷೆ ನೋಡೋಣ ಒಂದ್ಸರಿ. ಸರ್ ನಾರ್ತ್ ಅಲ್ಲಿ ಕಾಂಟಿನೆಂಟ್ಸ್ ಜಾಸ್ತಿ ಇದೆ ಸರ್, ಸೌತ್ ಅಲ್ಲಿ ಇಲ್ಲ. ಸೊ ಮ್ಯಾಪ್ ಅನ್ನು ನೋಡಿದ್ರೆ ಇಲ್ಲಿ 30 ರಿಂದ 60 ಅಲ್ವಾ? ಸೊ 30 ರಿಂದ 60 ಡಿಗ್ರಿ ಅಕ್ಷಾಂಶಗಳು ಇವುಗಳು. ಇಲ್ಲಿ ಬಂದಾಗ 30 ರಿಂದ 60. ಇಲ್ಲಿ ನೋಡಿ, ಇಲ್ಲಿ ಲ್ಯಾಂಡ್ ಅಂತ ಇರೋದು ಇದೊಂದೇ. ಉಳಿದವೆಲ್ಲ ಮೇಲಕ್ಕಿದಾವೆ. ಅದೇ ಇಲ್ಲಿ ಬಂದಾಗ ಇವು ಹಿಂಗ್ ಬೀಸ್ಬೇಕಾದ್ರೆ there are many barriers or obstructions in the northern hemisphere. That is why they change their intensity and speed and direction in the northern hemisphere while blowing from southwest to northeast. Whereas in the southern hemisphere there are more water areas than the land areas, so there is no obstruction while blowing of this wind. That causes it to blow constantly towards a particular direction and with higher intensity.
ಓಕೆ. ಸೊ ಉತ್ತರಾರ್ಧಗೋಳದಲ್ಲಿ ಭೂ ಭಾಗದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ಗಾಳಿಗಳು ಬೀಸುವಂತಹ ದಿಕ್ಕು, ವೇಗ ಇದೆಲ್ಲ ವ್ಯತ್ಯಾಸ ಉತ್ತರಾರ್ಧ. ಅದೇ ದಕ್ಷಿಣಾರ್ಧಗೋಳಕ್ಕೆ ಬಂದಾಗ ಭೂಮಿಗಿಂತ ಭೂಭಾಗಕ್ಕಿಂತ ಹೆಚ್ಚಿನ ಭಾಗ ಜಲಭಾಗನೇ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ಈ ಗಾಳಿಗಳು ಬೀಸೋದಕ್ಕೆ ಅಡೆತಡೆ ಉಂಟಾಗಲ್ಲ, ವೇಗವಾಗಿ ಬೀಸ್ತವೆ. ಓಕೆ. ಹಾಗಾಗಿ ಈ ದಕ್ಷಿಣಾರ್ಧಗೋಳದಲ್ಲಿ 40ರಿಂದ 60 ಡಿಗ್ರಿ ಅಕ್ಷಾಂಶ, ಸೊ 40 ಡಿಗ್ರಿ, 40ರಿಂದ 60 ಡಿಗ್ರಿ ಅಕ್ಷಾಂಶಗಳ ನಡುವೆ ಇವನ್ನ ಅಲ್ಲಿ ಹಡಗಲ್ಲಿ ಚಲಿಸುವಂತಹ ನಾವಿಕರು, ದ ಸೇಲರ್ಸ್ ಸೇಲಿಂಗ್ ಇನ್ ದ ಬೋಟ್ಸ್ ಕಾಲ್ ದೀಸ್ ವಿಂಡ್ಸ್ ಬೈ ಡಿಫ್ರೆಂಟ್ ನೇಮ್ಸ್. ಬೇರೆ ಬೇರೆ ಹೆಸರಿಂದ ಕರೀತಾರೆ. ಆ ಹೆಸರುಗಳೇನಪ್ಪಾ ಅಂತಂದ್ರೆ ಆನ್ ದ 40 ಡಿಗ್ರಿ ಲ್ಯಾಟಿಟ್ಯೂಡ್ಸ್, 40 ಡಿಗ್ರಿ ಅಕ್ಷಾಂಶದಲ್ಲಿ ಈ ಗಾಳಿಗಳನ್ನ ಏನಂತ ಕರೀತಾರೆ ಅಂದ್ರೆ ರೋರಿಂಗ್ 40s ಅಂತ ಕರೀತಾರೆ. ಆನ್ ದ 50 ಡಿಗ್ರಿ ಲ್ಯಾಟಿಟ್ಯೂಡ್ಸ್ they are called as furious 50s. On the 60 degree latitudes they are known as screaming 60s. Okay, roaring 40s, furious 50s, screaming 60s. roaring ಅಂತಂದ್ರೆ ಏನು? ಗರ್ಜಿಸೋದು ಅಲ್ವಾ? ಗರ್ಜನೆ. ಸೊ ಆ ರೀತಿ ಸೌಂಡ್ ಮಾಡ್ಕೊಂಡು ಬೀಸ್ತಾವಂತೆ ಆ ಗಾಡಿ, ಅಷ್ಟು ವೇಗವಾಗಿ ಬೀಸ್ತವೆ ಅಂತ. The intensity is a name that winds as such. Okay, so furious 50s. ಕನ್ನಡದಲ್ಲಿ ಏನು ಅರಚುವ ಗಾಳಿ, 60ರ ಅರಚುವ ಗಾಳಿ, 50ರ ಏನೋ ಗಾಳಿಗಳು ಅಂತ ಇದಾವೆ ಕನ್ನಡದಲ್ಲಿ. ನೆಕ್ಸ್ಟ್ ದ ಲಾಸ್ಟ್ ಒನ್ ಯಾವುದು? ಪೋಲಾರ್ ವಿಂಡ್ಸ್ ಅಥವಾ ಧ್ರುವೀಯ ಮಾರುತಗಳು. ಸೊ ಇವು ಧ್ರುವಗಳ ಕಡೆಯಿಂದ ಬೀಸ್ತವೆ ಅಂತ ಗೊತ್ತಾಯ್ತು. ಸೊ ಧ್ರುವ ಪ್ರದೇಶ ಅಂದ್ರೆ ಇದು. ಸೊ ಎಬೋ 70 ಡಿಗ್ರಿ ಮೇಲಕ್ಕಿರುವಂಥದ್ದು. ಸೊ ಈ ಭಾಗ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಸೊ 70 ಡಿಗ್ರಿಯಿಂದ ಈ ಭಾಗದಲ್ಲಿರುವಂತಹ ಪ್ರದೇಶವನ್ನು ನಾವು ಪೋಲಾರ್ ರೀಜನ್ ಅಂತ ಕರೀತೀವಿ. ಉತ್ತರ ಧ್ರುವ ಪ್ರದೇಶ, ದಕ್ಷಿಣ ಧ್ರುವ ಪ್ರದೇಶ ಅಂತ ಕರೀತೀವಿ. ಸೊ ಇಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಇಲ್ಲಿ ಉಷ್ಣಾಂಶ ತುಂಬಾ ಕಡಿಮೆ ಇರುತ್ತದೆ. ಕಡಿಮೆ ಉಷ್ಣಾಂಶ ಇದ್ದಾಗ ಗಾಳಿ ಏನಾಗ್ತದೆ? ಭಾರ ಆಗ್ತದೆ. ಭಾರ ಆಗಿರುವಂತಹ ಗಾಳಿ ಕೆಳಗೆ ಬರ್ತದೆ. ಹಾಗಾಗಿ ಇದು ಅದಕ್ಕೆ ಒತ್ತಡ. ಸೊ ಇಲ್ಲಿಂದ ಗಾಳಿ ಈ ದಿಕ್ಕಿಗೆ ಬೀಸ್ತದೆ. ಅದರ ದಿಕ್ಕು ಬರೀರಿ ನೀವು. ಸೊ ಇಲ್ಲಿಂದ ಈ ದಿಕ್ಕಿಗೆ ಬೀಸ್ತವೆ. ದಕ್ಷಿಣಾರ್ಧಗೋಳದಲ್ಲಿ ಈ ದಿಕ್ಕಿಂದ ಈ ದಿಕ್ಕಿಗೆ ಬೀಸ್ತವೆ, ಉತ್ತರಾರ್ಧಗೋಳದಲ್ಲಿ ಈ ದಿಕ್ಕಿಗೆ ಬೀಸ್ತವೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ಪೋಲಾರ್ ವಿಂಡ್ಸ್ ಅಂತ ಕರಿತೀವಿ, ಧ್ರುವೀಯ ಮಾರುತಗಳು. ಸೊ ಇಲ್ಲಿ ಬಂದಂತಹ ಗಾಳಿ ಬಂದು ಈ ಭಾಗದಲ್ಲಿ ಮತ್ತೆ ಮೇಲಕ್ಕೆ ಏರಿ ಮತ್ತೆ ಗೋಪುರ ಭಾಗದಲ್ಲಿ ಹಿಡಿತದೆ. ಇಲ್ಲಿ ಏರಿದಂತಹ ಗಾಳಿ ನಾನು ಟ್ರಾಪಿಕಲ್ ಹೈ ಪ್ರೆಷರ್ ಪೀರಿಯಡ್ ಹಿಡಿತದೆ. ಸೊ ಇಲ್ಲಿ ಈ ಸೆಲ್ನ ಒಂದು ಅಂಗವಾಗಿ ಈ ಗಾಳಿಗಳು ಬೀಸ್ತವೆ ಭೂಮಿ ಮೇಲೆ. ಆಯ್ತಾ? ಸೊ ಧ್ರುವ ಭಾಗಗಳಿಂದ ಬೀಸುವಂತಹ ಗಾಳಿಯಾಗಿರೋದ್ರಿಂದ ದೀಸ್ ಆರ್ ವೆರಿ ಡ್ರೈ ಅಂಡ್ ಕೋಲ್ಡ್ ವಿಂಡ್ಸ್. ತುಂಬಾ ಶುಷ್ಕವಾದಂತಹ ಗಾಳಿ, ಯಾವುದೇ ತೇವಾಂಶ ಇರಲ್ಲ ಮತ್ತು ತುಂಬಾ ತಂಪಾದಂತಹ ಗಾಳಿ. ಓಕೆ, ಅದನ್ನ ಬ್ಲಿಜಾರ್ಡ್ಸ್ ಅಂತ ಕರಿತೀವಿ. ಅಲ್ಲಿ ಇರುವಂತಹ ಜನರ ಮೇಲೆ ತುಂಬಾ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಈ ಗಾಳಿಗಳು, ಕೋಲ್ಡ್ನೆಸ್ ಅಂಡ್ ಡ್ರೈನೆಸ್. ಉತ್ತರಾರ್ಧಗೋಳದಲ್ಲಿ ಇವು ಅಷ್ಟೊಂದು ನಿರಂತರವಾಗಿ ಬೀಸಲ್ಲ. ಸೊ ಬೇರೆ ಬೇರೆ ದಿಕ್ಕಿಂದ ಬೀಸ್ತವೆ. They vary in their direction in the northern hemisphere because of the presence of obviously the land areas. Whereas in the southern hemisphere they blow very constantly. ಯಾವ ರೀತಿ ಆಂಟಿಕ್ಲೈಡ್ ವಿಂಡ್ಸ್ ಇಲ್ಲ ಅದೇ ರೀತಿ ಪೋಲಾರ್ ವಿಂಡ್ಸ್ ಅಷ್ಟೇ. ದಕ್ಷಿಣಾರ್ಧಗೋಳದಲ್ಲಿ ಇವು ಒಂದೇ ದಿಕ್ಕಿನಿಂದ ಬೀಸ್ತವೆ, ಕಾನ್ಸ್ಟೆಂಟ್ ಆಗಿರ್ತವೆ. ಅದೇ ನಾವು ಉತ್ತರಾರ್ಧಗೋಳಕ್ಕೆ ಹೋದ್ರೆ ಇವು ತಮ್ಮ ದಿಕ್ಕನ್ನ ಬೇರೆ ಬೇರೆ ಬರೀ ಈ ದಿಕ್ಕಿಂದ ಈ ದಿಕ್ಕಿಗೆ ಬೀಸಲ್ಲ, ಅವು ಈ ದಿಕ್ಕಿಂದ ಈ ದಿಕ್ಕಿಗೂ ಬೀಸುವ ಕೆಲವು ಕಡೆ ದಿಕ್ಕನ್ನು ಸಹ ಬದಲಾಯಿಸ್ತಾ ಹೋಗ್ತವೆ. ಮತ್ತೆ ನಮಗೆ ಈ ಭಾಗದಲ್ಲಿ ಇರುವಂತಹ ಜ್ಞಾನ ಕಡೆ ಅಲ್ಲಿ ನಮ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಲ್ಲ, ಡೇಟಾ ಸಿಕ್ಕಲ್ಲ, ದತ್ತಾಂಶ ಸಿಕ್ಕಲ್ಲ. ಅಲ್ಲಿ ಯಾರು ವಾಸ ಮಾಡಲ್ಲ ಈ ಪ್ರದೇಶದಲ್ಲಿ.
ಸೊ ಹಾಗಾಗಿ ಇಲ್ಲಿ ನಮಗೆ ತುಂಬಾ ಕಡಿಮೆ ಮಾಹಿತಿ ದೊರೆಯುತ್ತದೆ. ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ನಮ್ಗೆ ಏನು ಗೊತ್ತಿದ್ರು ಸುಮ್ಮನೆ ಒಂದು ಅಂದಾಜಿನ ಆಧಾರದ ಮೇಲೆ ನಾವು ಹೇಳ್ಬೋದು ಅಷ್ಟೇ. ಸೊ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ದ ಸಿಚುಯೇಷನ್ ಆರ್ ಬಿಕಾಸ್ ಆಫ್ ದಿ ಲ್ಯಾಕ್ ಆಫ್ ದಿ ಡೇಟಾ. As there are no settlements, human settlements over those regions. Because of that, there is the paucity of data. There is lack of any collection of data for those periods. Because of that, all the situation we are showing here as very sketchy. Okay, na? So we wish to ಇದ್ರ ಬಗ್ಗೆ